ಬಡವರಿಗಷ್ಟೇ ಕೊಡಬೇಕು ಅಂತಂದು ಹೊಸ ಚರ್ಚೆ ನಡೀತಿದೆ ಸರ್ ಕಾಂಗ್ರೆಸ್. ನೋಡ್ರಿ, ಮೊದಲೇದು ಗ್ಯಾರಂಟಿ ಮುಟ್ಟ್ಯಾವೆಲ್ಲ ಹೇಳ್ರಿ, 100% ಎಲ್ಲರೂ ಮುಟ್ಟ್ಯಾವೇನ? ಈಗ ಮೊನ್ನೆ ಏನು ಹೇಳಿದ್ರೆ, ನಾವು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಭಾಗ್ಯಲಕ್ಷ್ಮಿ ನೀವಾಗ ಕೇಳಿದ್ರಿ, ನಾನು ಹೇಳಿದ್ದೆ 8 ದಿವಸದಾಗ ಹಾಕ್ತೀವಿ ಅಂತ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ. ಈಗೇನಾಯ್ತು? ಇಲ್ಲ, ಇನ್ನೊಂದು ತಿಂಗಳು ಮುಂದೆ ಹಾಕ್ತೀವಿ ಅಂತ ಹೇಳ್ಯಾರಿಲ್ಲ. ನಿನ್ನೆ ದಿವಾಳಿ ಆಗಿದೆ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ. ನಾನು ಹಿಂದೂ ಈ ಪ್ರಶ್ನೆ ಕೇಳೇನೆ. ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿಯವರು ತಮಗೆ ಅನುಕೂಲವಲ್ಲದ ಪ್ರಶ್ನೆಗಳಿಗೆ ಎಂದು ಉತ್ತರ ಕೊಡೋದಿಲ್ಲ. ಮೀಡಿಯಾದವ್ರನ್ನ ದಬಾಯಿಸ್ಬಿಡ್ತಾರೆ ಅವ್ರು. ಸಿದ್ದರಾಮಯ್ಯನವರಂತೂ ಅವ್ರು ಹೇಳಿದ್ರೆ, ನಾವು SC ST SCP TSP ಹಣವನ್ನು ಹಾಕ್ತೀವಿ ಅಂತ. SCP TSP ಹಣ ಇರೋದು ಯಾಕೆ? ಅದನ್ನು ಬಳಸ್ಕೊಂಡ್ರೆ ತಪ್ಪೇನು ಅಂತಲೂ ಕೂಡ ಕೆಲಸ. ನಾ ಕೇಳೋದು ಅದು ಇರೋದು ನಿಮ್ಮ ಗ್ಯಾರಂಟಿಗೆ ನೀವು ಹೇಳಿಲ್ಲ. ಅವಾಗ ನಾವು SC ST ಏರಿಯಾದಲ್ಲಿ ಅದು ಇರೋದು ರಸ್ತೆ ಮಾಡಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕೆ, ನೀರು ಕೊಡಲಿಕ್ಕೆ, ಈ ರೀತಿ ಬೇಸಿಕ್ ಎಮ್ಯುನಿಟೀಸನ್ನು ಆ ಓಣಿಯೊಳಗೆ, ಆ ಮೊಹಲ್ಲಾದಾಗ ಕೊಡಬೇಕು ಆ ಲೊಕ್ಯಾಲಿಟಿಯಲ್ಲಿ ಅನ್ನೋದಕ್ಕೆ ಆ ದುಡ್ಡಿರೋದು. ನಮ್ಮ MP ಫಂಡ್ನೊಳಗೂ ಸಹಿತ ಒಂದು ಪರ್ಟಿಕ್ಯುಲರ್ ಪೋರ್ಷನ್ನು ST ST ಏರಿಯಾದಾಗ ಕೆಲಸ ಮಾಡಲಿಕ್ಕೆ ಇರ್ತದೆ. ಹಂಗೆ ಸರ್ಕಾರದ ಒಂದು ಫಂಡ್ನಾಗ SCP TSP ಹಣ ಅದಿರೋದು ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ. ನೀವು ಆ ದುಡ್ಡು ತೊಗೊಂಡ್ರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಮಾಡ್ತೀರಲ್ಲಿ? ದಲಿತ ಓಣಿಗಳಲ್ಲಿ, ST ಓಣಿಗಳಲ್ಲಿ, ST ಜನ ಜಾಸ್ತಿ ಇರುವಲ್ಲಿ ಏನಕ್ಕೇನು ಕಾರಣದಿಂದ ರಸ್ತೆ ನೀರು ಸರಿಯಾಗಿರಲಾರ್ದ ಕಡೆ ಮಾಡಿ ಇಡಲಿಕ್ಕೆ ಆ ದುಡ್ಡಿರೋದು. ನೀವು ಹೇಳಿದ್ರ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರೇ, ಇಲ್ಲ ನಾವು SC ಗ್ಯಾರಂಟಿ ಹಣ ಕೊಡಲಿಕ್ಕೆ ಈ ಎರಡೂ ಹಣವನ್ನು SCP TSP ಬಳಸ್ತೀವಿ ಅಂತ ಹೇಳಿದ್ದಾರೆ ನೀವು. ಅಂದ್ರೆ ನಾಚಿಗೇಡಿನ ಒಂದು ಪರಮಾವಧಿ ಇದೆ. ಅಂದರೆ ಏನು ಬೇಕಾದ್ದು ಮಾಡಿನೂ ಸಮರ್ಥನೆ ಮಾಡಿಕೊಳ್ಳುವಂಥ ಒಂದು ದಪ್ಪ ಚರ್ಮದವ್ರು ಇವರು. ಇಲ್ಲ ದುಡ್ಡಿಲ್ಲ, ನಾವೀಗ ಸದ್ಯ ಅದನ್ನು ಉಪಯೋಗ ಮಾಡಿವಿ, ಆಮೇಲೆ ವಾಪಸ್ ಕೊಡ್ತೀವಿ ಅಂತ ಹೇಳೋದೂ ಇಲ್ಲ. ಅದನ್ನ ಬೆಳೆಸಿಕೊಡ್ರೆ ತಪ್ಪು. ನೀವು ಹೇಳಿದ್ರಿ ನಂಗಾರ, ನಾವು ಅವ್ರು ರಸ್ತೆ ಮಾಡೋದಿಲ್ಲ, ಅವ್ರಿಗೆ ನೀರು ಕೊಡೋದಿಲ್ಲ, ಅವ್ರಿಗೆ ವಿದ್ಯುತ್ ಕಂಬ ಇತ್ಯಾದಿ ಅಗತ್ಯ ಇದ್ರೆ ಹಾಕೋದಿಲ್ಲ, ಆ ದುಡ್ಡು ನಾವು ಇಲ್ಲೇ ಬಳಸ್ಕೋತೀವಿ ಅಂತ ಹೇಳಿದ್ರಿ ನೀವು. ಕಾಂಗ್ರೆಸ್ ಪಾರ್ಟಿ ಅವರಿಗೆ ಈ ಭ್ರಷ್ಟಾಚಾರದ ಕಾರಣದಿಂದ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ. ಪೊಲೀಸ್ ಇಲಾಖೆಯಿಂದ ಹಿಡ್ಕೊಂಡು ರೆವಿನ್ಯೂ ಇಲಾಖೆ ತನಕ ಭಯಂಕರ ಪ್ರಮಾಣದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಾರಣದಿಂದ ಇವ್ರದ್ದು ಆರ್ ಟಿ ಒ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ದಾಗ ನೋಡಿದ್ರಲ್ಲಿ ಮೊನ್ನೆ ಎಲ್ಲ ಕಡೆ ಅವರು ದುಡ್ಡು ತೊಗೊಂಡು ಮಾಡಿಲ್ಲ ಅಂತ ಅವರೇ ಅಲಿಗೇಷನ್ ಮಾಡ್ಯಾರ. ಹೀಗಾಗಿ ಭ್ರಷ್ಟಾಚಾರದಿಂದ ದುಡ್ಡಿಲ್ಲ, ಆಡಳಿತ ನಡೆಸ್ಲಿಕ್ಕಾಗ್ತಾ ಇಲ್ಲ, ಯಾವುದೇ ಮುಂದಾಲೋಚನೆ ಇಲ್ಲದೆ ಅನೌನ್ಸ್ಮೆಂಟ್ ಮಾಡ್ಯಾರ, ಅದನ್ನು ಮಾಡ್ತಾ ಇಲ್ಲ. ಅನೇಕ ಕಡೆ ವಿದ್ಯುತ್ ಕಟ್, ಈಗ ಫೆಬ್ರವರಿ ಒಳಗೆ ವಿದ್ಯುತ್ ಕಟ್ ಶುರು ಆಗ್ಯದ ದೊಡ್ಡ ಪ್ರಮಾಣದಾಗ. ಹಾಗಾಗಿ ಒಂದು ಸಂಪೂರ್ಣವಾದಂಥ ನಿಷ್ಕ್ರಿಯವಾದಂಥ ದುರುದ್ದೇಶದಿಂದ ಅದನ್ನು ಘೋಷಣೆ ಮಾಡಿ ಯಾರಿಗೂ ಸಿಗಲಾರ್ದಂಗೆ ಹೆಂಗೆ ವ್ಯವಸ್ಥೆ ಮಾಡೋದು ಅನ್ನುವಂಥದ್ದನ್ನು ಮಾಡ್ತಾಯಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.